ವರ್ಷಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಹೊಸ ಗೈಡ್ಲೈನ್ಸ್ ಜಾರಿಯಾಗಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಜಾರಿಯಾಗಿದೆ. ಡಿಸೆಂಬರ್ 31ರಂದು ನಡೆಯುವ ಕಾರ್ಯಕ್ರಮಗಳಿಗೆ ಈ ಮಾರ್ಗಸೂಚಿ ಅಪ್ಲಿಕೇಬಲ್. ಪೊಲೀಸರಿಂದ ಒಟ್ಟು 19 ಅಂಶಗಳ ಮಾರ್ಗಸೂಚಿ ರಿಲೀಸ್ ಆಗಿದೆ. ಗೋವಾ ಪಬ್ ದುರಂತ ಹಿನ್ನೆಲೆ ಬೆಂಗಳೂರಿನಲ್ಲೂ ಕೂಡ ಪಟಾಕಿಗೆ ಬ್ರೇಕ್ ಹಾಕಲಾಗಿದೆ. ಗೋವಾ ಪಬ್ನಲ್ಲಾದಂಥ ಅವಘಡವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಬೆಂಕಿ ಅವಘಡ ಆಗಿ ಸುಮಾರು 20ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ರು, ಗಾಯಗಳಾಗಿತ್ತು. ಹಾಗಾಗಿ ಮತ್ತೆ ಬೆಂಗಳೂರು ಅಂತ ಹೇಳಿದ್ರೆ, ಅದರಲ್ಲೂ ನ್ಯೂ ಇಯರ್ ಶುರುವಾಯಿತು ಅಂತ ಹೇಳಿದ್ರೆ ಅವತ್ತು ಒಂದು ರೀತಿ ಹಬ್ಬ, ಪಟಾಕಿ ಜೊತೆಗೆ ಕೆಲವೊಂದಷ್ಟು ಪಾರ್ಟೀಸು, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಕೆಲವೊಂದಷ್ಟು ರೂಲ್ಸು, ಕಂಡೀಷನ್ಸ್ ಎಲ್ಲ ತಂದಿದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಡ್ ನೈಟ್ ಆದಮೇಲೆ ಎಣ್ಣೆ ಹೊಡ್ಕೊಂಡು ಓಡಾಡೋದು, ಡ್ರಿಂಕ್ಸ್ ಮಾಡೋದು ಅವೆಲ್ಲ ಮಾಡೋ ಹಾಗಿಲ್ಲ. ಜೊತೆಗೆ ಸಮಯವನ್ನು ಕೂಡ ನಿಗದಿ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಕೂಡ 1 ಗಂಟೆ ಮೇಲೆ ಓಡಾಡೋ ಹಾಗಿಲ್ಲ, ಪಬ್ಗಳನ್ನು ಓಪನ್ ಮಾಡೋ ಹಾಗಿಲ್ಲ, ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಆ ಥರ ಎಲ್ಲ ರೂಲ್ಸ್ ಇತ್ತಲ್ಲ. ಸೇಮ್ ಆಸ್ ಇಟ್ ಈಸ್ ಡಿಸೆಂಬರ್ 31ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಗಳಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. 19 ಅಂಶಗಳಿದೆ ಈ ಮಾರ್ಗಸೂಚಿಯಲ್ಲಿ. ಅಂದರೆ ಯಾವುದೇ ಅವಘಡಗಳಾಗಬಾರ್ದು. ಸಂಬಂಧಪಟ್ಟಂತೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹಾಗೆ ಗಾಂಜಾ, ಮಾದಕ ವಸ್ತುಗಳನ್ನು ರವಾನಿಸ್ತಾ ಇರ್ತಾರೆ ಗೊತ್ತಿಲ್ಲದ ಹಾಗೆ, ಅದನ್ನ ಕೂಡ ಚೆಕ್ ಮಾಡೋದಕ್ಕೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಹೊಸ ಮಾರ್ಗಸೂಚಿಯಲ್ಲಿ ಏನಿದೆ ಹಾಗಾದ್ರೆ 19 ಅಂಶಗಳಿದೆಯಲ್ಲ, ಅದನ್ನ ನೋಡೋದಾದ್ರೆ ರಾತ್ರಿ 2 ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕು. ಇದು ಟೈಮ್ ಡೆಡ್ ಲೈನ್. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿ ಹಲವು ಕಡೆಯ ಆಚರಣೆಗೆ ಅನುಮತಿಯನ್ನ ನೀಡಲಾಗಿದೆ. ರಾತ್ರಿ 9 ಗಂಟೆಯ ಬಳಿಕ ಪ್ರಮುಖ ಫ್ಲೈ ಓವರ್ಗಳು ಕೂಡ ಬಂದ್ ಆಗ್ತವೆ. ಎಂಜಿ ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿಟಿವಿ ಇದೆ. ಅಲ್ಲಿ ಬಾಲ ಬಿಚ್ಚೋಕ್ಕಾಗೋದಿಲ್ಲ ನಿಮಗೆ. ರಾತ್ರಿ 7 ಗಂಟೆಯ ಬಳಿಕ ಎಂಜಿ ಬ್ರಿಗೇಡ್ ರಸ್ತೆಯಲ್ಲಿ ಸಂಚಾರ ಬಂದಾಗತ್ತೆ. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಟರ್ ಇದು. ಯಾಕಂತ ಹೇಳಿದ್ರೆ ಬರೋದು ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡೋದು ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ವರ್ಷ ಇಡೀ ಕಾದಿರ್ತಾರೆ. ನ್ಯೂ ಇಯರ್ ಬರಬೇಕು, ಒಂದು ಹೊಸ ರೆಸೊಲ್ಯೂಷನ್ ತಗೊಳ್ಬೇಕು, ಹೊಸ ಬದಲಾವಣೆ ತೆಗೆದುಕೊಳ್ಬೇಕು, ಪಾರ್ಟಿ ಮಾಡಬೇಕು ಅಂತಲ್ಲ. ಅದರಲ್ಲೂ ಈಗಿನ ಯಂಗ್ ಜನರೇಷನ್ ಅಂತೂ ಏನಾದರೂ ಒಂದು ಹೊಸ ವರ್ಷಕ್ಕೆ ಪಾರ್ಟಿ ಮಾಡಬೇಕು ಅಥವಾ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಏನೇನೋ ಪ್ಲಾನ್ ಇರುತ್ತೆ. ಆದರೆ 2 ಗಂಟೆ ಆದಮೇಲೆ ವರ್ಷಾಚರಣೆಯನ್ನ ಮಾಡುವಂತಿಲ್ಲ. 19 ಅಂಶಗಳಲ್ಲಿ ಇದು ಪ್ರಮುಖವಾದದ್ದು. ಎಂಜಿ ರೋಡ್, ಬ್ರಿಗೇಡ್ ಸೇರಿ ಹಲವು ರೋಡ್ಗಳಲ್ಲೂ ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಇರಬೇಕು ಅದನ್ನ ನೋಡ್ಕೊಂಡು ನೀವು ಸೆಲೆಬ್ರೇಟ್ ಮಾಡಬೇಕಾಗತ್ತೆ. 9 ಗಂಟೆ ಆದ್ಮೇಲೆ ಓಡಾಡೋದಕ್ಕೆ ಅವಕಾಶ ಇಲ್ಲ. ಫ್ಲೈ ಓವರ್ ಬಂದಾಗಿರುತ್ತೆ, ಗಮನಿಸಬೇಕಾಗತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬಾರು, ಪಬ್ಗಳಿಗೆ ರಾತ್ರಿ 2 ಗಂಟೆಯ ಬಳಿಕ ಬಂದ್ ಮಾಡಲೇಬೇಕು ಅನ್ನುವ ಸೂಚನೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಪಡ್ಕೊಳ್ಳೋದು ಕಡ್ಡಾಯ. ಪರ್ಮಿಷನ್ ತಗೊಳ್ಳೇಬೇಕು. ಲೌಡ್ ಸ್ಪೀಕರ್ ಹಾಕೊಳ್ಳೋದು, ಪಟಾಕಿ ಹೊಡೆಯೋದು ಇದೆಲ್ಲ ಮಾಡೋಂಗಿಲ್ಲ. ಖಡಕ್ ನಿರ್ಬಂಧ ಇದಕ್ಕೆಲ್ಲ. ಬಿಎಂಟಿಸಿಯಿಂದ ರಾತ್ರಿ 2 ಗಂಟೆವರೆಗೂ ಹೆಚ್ಚುವರಿ ಬಸ್ ಸೇವೆಯನ್ನ ಮಾಡಲಾಗಿದೆ. ರಾತ್ರಿ 2 ಗಂಟೆಯ ತನಕ ನಮ್ಮ ಮೆಟ್ರೋ ಸಂಚಾರ ಇರುತ್ತೆ. ಹೊಸ ವರ್ಷಾಚರಣೆ ನಡೆಸೋ ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಬೇಕಾಗುತ್ತೆ. ಬೆಂಗಳೂರು ಅಂತ ಹೇಳಿದ್ರೆ ಅವತ್ತು ನಡೆದಂಥ RCB ಕಾಲ್ ತುಳಿತ ಪ್ರಕರಣ ನೆನಪಿಗೆ ಬಂದ್ಬಿಡುತ್ತೆ. ಏನಾದರೂ ಸಂಭ್ರಮಾಚರಣೆ ಅಥವಾ ಏನಾದರೂ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಏನೇನು ಆಗೋಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು. ಈಗ ಹೊಸ ವರ್ಷ ಅಂತ ಹೇಳಿದ್ರೆ ಅವತ್ತು ಕಂಪ್ಲೀಟ್ ಆಗಿ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋರು ಇರ್ತಾರೆ ಅಥವಾ ಕಂಪ್ಲೀಟ್ ಆಗಿ ಗುಂಗಿನಲ್ಲಿ ಇರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಪ್ರೊಟೆಕ್ಷನ್ ಕೊಡೋದಕ್ಕೆ ಅಥವಾ ಏನು ಸಮಸ್ಯೆ ಆಗಬಾರ್ದು, ಸೆಕ್ಯೂರಿಟಿಯ ಪರ್ಪಸ್ನಿಂದ ಮಹಿಳಾ ಪೊಲೀಸರನ್ನ ಆಯೋಜಿಸಲಾಗಿದೆ. ಲೌಡ್ ಸ್ಪೀಕರ್ ಹಾಕೊಳ್ಳೋಂಗಿಲ್ಲ, ಬೇರೆಯವ್ರಿಗೆ ಸಮಸ್ಯೆ ಆಗಬಾರ್ದು, ನಿಮಗೆ ನೀವು ಪಾರ್ಟಿ ಮಾಡ್ಕೊಳ್ಬಹುದು. ಪಟಾಕಿ ಹೊಡೆಯೋದು, ಸುಮ್ಮನೆ ಗಲಾಭೆಗಳನ್ನು ಸೃಷ್ಟಿ ಮಾಡೋದು ಅವೆಲ್ಲ ಮಾಡೋ ಹಂಗಿಲ್ಲ. ಇನ್ನು ಬಿಎಂಟಿಸಿಯಿಂದ ಇದು ಗುಡ್ ನ್ಯೂಸ್ ಹೇಳಬೇಕಂದ್ರೆ, ಬಿಎಂಟಿಸಿ ಹಾಗೆ ಮೆಟ್ರೋ ಇಂದ 2 ಗಂಟೆವರೆಗೂ ಕೂಡ ನಿಮಗೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಹೊಸ ವರ್ಷಾಚರಣೆ ನಡೆಸೋದು ಅಂತ ಆ ಸ್ಥಳಗಳೇನಿದೆ, ರಸ್ತೆಗಳು ಹೇಳ್ತಾ ಇದ್ವಲ್ಲ, ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ, ಅಲ್ಲೂ ಕೂಡ ಗಲಾಟೆಗಳಾಗಬಾರ್ದು ಅಥವಾ ಏನು ನೋವುಗಳಾಗಬಾರ್ದು ಅನ್ನುವ ಕಾರಣಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ.